ಕೈ ಹಾಕ್ತೇವೆ ಇದಕ್ಕೆ ಮಳೆಯಲ್ಲಿ ಕೆಲವೊಂದಕ್ಕೆ ಇಲ್ಲಿ ಬರೋದಿಲ್ಲ ಮಳೆ ಆಗುತ್ತೆ ಅದು ಅವ್ರಿ ರಾಮಾಪುರ ಇದೆ रामापूर मालनूर दाटकुले ಅಲ್ಲಿ कुठं कोण आहे का विचार रामापूरमध्ये हे सांगा. ಅಲ್ಲಿ ಯಾರು ಅದಾರ್ರಿ ಅಲ್ಲಿ ಮಾಹಿತಿ ಇದ್ದವ್ರು ಯಾರು ಇಲ್ರಿ. ಮಾಹಿತಿ ಅವ್ರು ನಮ್ಮ ಮನೆತಾನ ಒಂದ ಮಾಹಿತಿ ಬಾಕಿದವ್ರಿಗೆ ಯಾರು ಮಾಹಿತಿ ಇಲ್ಲ. ನೀವು ಹೇಳಿರಲ್ಲ ಮತ್ತೆ ಅದು ಕುರಿ ತಗೊಂಡ ನಮ್ಮ ದೇವರೇಶ ಕುರಿ ಇಲ್ಲಿಗೆ ಬಂದ್ರಿ. ಜನಾದತ್ಯ ಮೇಗುಂಡಿ ಕೊಳ್ಳ जनादत्या ಮೇಗುಂಡಿ ಕೊಳ್ಳ ಅವ್ರಿ ಬೆಳ बोल नका जरा 2 मिनिट थांबा की. हां ಅವ್ರಿ ಬೆಳ ಬಸವನ ಬೈಲಿ ಅಂತೇಳಿ ನಮ್ಮ ಮೇಗುಂಡಿ ಕೊಳ್ರಿ ಗುಡ್ಡ ಕುರಿ ಇಲ್ಲಿಗೆ ಬರ್ತಿದ್ದು. ಅಲ್ಲಿ ಗುಡ್ದಾಗ ನೀರಿಲ್ಲದಕ್ಕಾಗಿ ಹೊಳಿ ದಂಡಿಲೆ ತರಪ್ತಿದ್ವಿ ದೇವರೇಶ ಕುರಿಗೆ. ಹೊಳಿ ದಂಡಿಲೆ ತರುವಾಗ ಮಳಿನೂ ಇಲ್ಲ, ದನಕಾರಕ್ಕೆ ನೀರ್ನೂ ಇಲ್ಲ, ಹೊಳಿನೂ ಬತ್ತಿ ಎಲ್ಲ ಆಯ್ತು. ಹೊಳಿ ಬತ್ತಿ ಎಲ್ಲ ಬಂದಾಗ ಅಂತಂದ್ರೆ ರಾಮಾಪುರ ದನ್ಯಾರು ದೇವರೀಶನ ಕಡೆ ಬಂದ್ರು. ದೇವರೀಶ ಮತ್ತು ಹಿಂಗೆ ನಿಮ್ಮ ಕುರಿಯಾಗ ಒಬ್ಬ ದೇವ್ರ ಹೇಳ್ತಾರಂತ ಯಾರ ಇದ್ರ ಏನೋ ಮಳಿ ಇಲ್ಲ ಕೇಳ್ಬೇಕಂತ ಬಂದನು ಅಂತೇಳಿ ದೇವರೀಶನ ಬಂದು ಕೇಳಿದಂತ. ದೇವರೀಶ ಅಂತ ಅದಾರಿ ದೇವ್ರ ಹೇಳೋರು ನಮ್ಮಲ್ಲಿ ಏನಿಲ್ಲ, ಮತ್ತು ಊರಿಗೆ ಹೋಗ್ಯಾನೋ ಯಾವಾಗ ಬರ್ತಾನೋ ಹೆಂಗೆ ಹೇಳೋದು. ಎಷ್ಟು ಸಾಲಕ್ಕೆ ಘಟನಾ ಅದು ಸಾಲ ಯಾವ್ದು ವರ್ಷ ಯಾವ್ದು ಅದು ನನಗೆ ನೆನಪಿಲ್ಲ. ಭಾಳ ದಿವಸ ಆಯ್ತು. ಹಾಂ ಹೇಳ್ರಿ 70 ವರ್ಷದ ಆಚೆ ಕಡೆ. हां ಹೇಳ್ರಿ ಅಂತ ನಮ್ಮ त्यांनी काय सांगितलं ते सांगा आधी. ते मामापाशी येऊन 1 मिनिट बोल नका. मामापाशी येऊन ते देवरेशे कोण आहे म्हणे आणि त्याच्याकडे काय आलं ते सांगा की. ते मधनच कुठं सुरू करता, पहिल्यापासून सांगा पाऊस पडत नव्हता काय नव्हता हे सांगा की. ते त्यांनी सांगितलं की पाऊस पडत नव्हता सगळं हे झालं म्हणून झालं. ಅದು ಮಳೆ ಬೀಳೋದಿಲ್ಲ ಮೊದಲ ಹಂಗಿರಲ್ಲ, ಮಳೆನೇ ಇಲ್ಲಾಗಿತ್ತ ಅಲ್ಲಿ. ಒಟ್ಟ ನಮ್ಮ ಈ ಕರ್ನಾಟಕ ಮಳೆನೇ ಇಲ್ಲ, ಹೊಳಿನೂ ಬತ್ತಿ ಎಲ್ಲ. इकडे कर्नाटकात पाऊसच नाही, पीक बी नाही. मग ते सजान सहज त्यांनी मामाकडे आलं म्हणे. मामा कुठं आलते त्यावेळेला? ಆ ಹೇಳಕ್ಕೆ ಏನು ಬಂದ್ರಿ ಅಲ್ಲೇ ರಾಮಾಪುರಕ್ಕೆ ಕುರಿ. रामापुरात ಕುರಿ. मग तिथं येऊन देवरेशे कोण आहे त्याच्याकडे देवाकडे विचारायला आला. पाऊस पाणी नाही, पेरणी नाही. तो कुठे गेलाय काय की, तो कवा येतोय काय की म्हणून मामाने सांगितलं. मामाने सांगितलं. ಅವಾಗ ಹೇಳಿದ ಅದಾನ್ ದೇವ್ರ ಹೇಳವ್ರ ಇದಾರ ಕರಿ, ಆದ್ರೆ ಊರಿಗೆ ಹೋಗಿದಾನ ಬಂದಿಲ್ಲ. ಬರ್ತಾನ ನಾಳೆ ಬರ್ತಾನ. ಹಿಂಗ ಹೋಯ್ತು. ಹರೆ ಎದ್ದು ಕೊಲ್ಲಿ ಅವ್ನ ಕೈಯ ತೆಂಬಿಗೆ ಹಿಡ್ಕೊಂಡು ಸಂಡಾಸ್ಕೊಳ್ ಬರಕತ್ತೆ ಬರಾಮ. ಬಂದಾರೇನ್ರಿ ದೇವ್ರ ಹೇಳವ್ರ ಅನ್ನವ್ರು ಬಂದಿಲ್ರಿ. ಮತ್ತೆ ಎಲ್ಲಾರು ನಾವು ಕೆಲಸ ಮಾಡವ್ರ ದೇವ್ರ ಸುಮ್ಮನೆ ಕುಂದ್ರಾಮ, ದೇವ್ರನ ಬಂದು ಕೇಳ್ಬೇಕಲ್ಲ, ಗೊತ್ತು ಮನುಷ್ಯನ ಕೇಳ್ಬೇಕು. ಕೇಳ ನಾವು ಹೇಳಿದ ದೇವ್ರೀಶ ಅದಾನ್ರಿ ದೇವ್ರ ಹೇಳವ್ರು ಅದಾರು ಬಂದಿಲ್ಲ ಊರಿಗೆ ಹೋಗಿ. निल्ली सर. हां मग हाय देव सांगणार हाय खरं, तो गावाला गेलाय अजून याल नाही, काय करायचं. संडासला आलेले लोक पण विचारत ते सगळं विचारायला सगळं सांगत जावं की त्याने काय म्हटलं ते. मग ते तांब्या घेऊन संडासला बाहेर येताना ते त्यांनी सगळं चौकशी करायला ती चौकशी लागायला तो अजून याय नाही म्हणून सांगितलं. संडासला येणारे लोक सुद्धा येऊन जाऊन सारखं सारखं विचारत होते देवरशी आला का नाही, देवरशी आला का नाही. आणि देवरशी जो कोण बसून सांगतो त्याच्याकडनंच घ्यायला पाहिजे, कुणाला बी विचारून चालत नाही हे सांगितलं. असं सगळं इसकटून सांगा, इसकटून सांगायचं सगळं. ಇಟ್ಟನ ಅಂತಂದ್ರ 2 ದಿವಸ ಹೋಯ್ತು. 3ನೇ ದಿವಸಕ್ಕೆ ಮತ್ತೆ ಬಂದ ದನ್ಯಾರ. ಬಂದಾರೇನ್ರಿ ಅಜ್ಜಾರು ಅಂತ ಕೇಳಿದ. ಏನಪ್ಪ ಬರೋ ದಾರಿ ಐತಿ, ಇವತ್ತ ನಾಳೆ ಬರ್ಬೋದು, ಬಂದ್ರೆ ನೋಡುನು ಹೇಳ್ತೀವ ಬಂದು ಹೋಗುವಂತ್ರಿ ಅಂತಂದ. ಆಯ್ತಪ್ಪ. मग ते एक दिवस काय 2 दिवस गॅप पाडलं म्हणे आणि याला चालू केलं. आणि याला चालू केले. आलं काय त्याने ते नाही याला नाही, आल्यावर बघवा चौकशी करू असं सांगितलं. ಅಲ್ಲಿಂದ ಅಂತಂದ್ರ ತಿರುಗಿ ದನ್ಯಾರು ಹೋದ್ರು. ಎಷ್ಟು ದೂರ ಹೋದ್ರು, ಒಬ್ರು ಒದರಿ ಕೇಳೋಟ್ಟು ದೂರ ಹೋದ್ರೆ ಹೋಗೋಣ ಏನು ಹೇಳಿ ದೇವರೀಶ ಎದ್ದು ನಿಂತ, ಏ ದನ್ಯಾರ ಅಜ್ಜಾರು ಬಂದಾರ ಬರ್ರಿ, ಊರಿಗೆ ಹೋಗಿದ್ರು ಬಂದಾರ ಬರ್ರಿ ಅಂತ ಹೊಳ್ಳಿ ಕರೆದವ್ರು ವಾಪಸ್. मग त्यांनी लांब गेलतं म्हणे. कोण ते विचारायला लांब गेलते, गेलतं, विचारून परत गेलते. परत गेलतं आणि लांब गेल्यावर तो आलाय म्हणे चौकशी करू या म्हणून मामाने बोलून घेतलं परत. ಹಿಂಗ ಅಜ್ಜ ಕರೆದು ಕೊಡ್ಲೆ ದನ್ಯಾರು ಬಂದು ಏನಂದ್ರು, ಏನು ಬೇಕಾಗೈತಪ್ಪ ಅಂತ ದೇವರೀಶ ಕೇಳಿದ. ಏನ್ರಿ ಅಜ್ಜಾರ ನಮ್ಗೆ ಊರಿಗೆ ಮಳೆ ಇಲ್ಲ, ಕುಡಿಯಾಕ ನೀರಿಲ್ಲ, ದನಕಾರಕ್ಕೆ ಮೇವಿಲ್ಲ, ಮತ್ತೇನೋ ನೀವು ದೇವ್ರ ಹೇಳ್ತೀರಂತ, ಏನೋ ಒಂದು 5 ಹಣ್ಯಾರ ನಮ್ಮ ಊರಿಗೆ ನಿಮ್ಮ ಆಶೀರ್ವಾದದಿಂದ ಅಷ್ಟು ಮಳೆ ಆಗಲಿ ಅಂತೇಳಿ ಅನ್ನಂತ. ಆಯ್ತಪ್ಪ ಮಳೆ. ಒಂದು ನಿಮಿಷ. मग त्यांनी आल्यावर ते विचारलं म्हणे त्यांनी, मग आता बघूवा काय होतंय ते, आणि असं झालेलं आहे. आणि हे 5 मिनटं तरी
एक 4 थेंब तरी आमच्या गावावर पाऊस पडणे म्हणून मामाला विचारायला ಹಾ ಹೇಳ್ರಿ ತನ್ನಣ ಅಂತಂದ್ರೆ ನಿಮಗೆ ಮಳೆ ಬೇಕಾ ಅಂತ ಕೇಳಿದ ದೇವ್ರಿಶ ಏನೊಂದು 5 ನೀರು ಆಗಲಿ ಅಂದ. ಆಯ್ತಪ್ಪ ನಾನು ಅಂತಲ ಒಮ್ಮೆ ಕೂಗು ಹೊಡೆದ ಮುಂಜಾನೆ ಟೈಮ್ದಾಗ ಇದೆ ಬೆಳಿಗ್ಗೆ 7-8 ಸುಮಾರ ಈ ಕಡೆಯಿಂದ ಒಂದು ಜರ ಮಾಡಾಯಿತು. ಮತ್ತೊಮ್ಮೆ ಕಂಬಳಿ ಬೀಸಿ ಕೂಗು ಹೊಡೆದ ಮಾತಾಟ ಕಣ್ಣಿಗೆ ಕಾಣೋಂಗೆ ಮಾಡತ್ತು. 3 ಸಲ ಕೂಗು ಬಡ್ದು ಕಂಬಳಿ ಬೀಸಿದ. ಆ ಊರಾಗ ಮಳೆ ಅನ್ನೋದು ನೀರಾಗಿ ಹಳೆ ಗಾಡಿ ಮೊದಲಾಗಿ ಬೀಳಾಕೈತಿದ್ವು. मग त्यानं ह्याच वेळेला म्हणजे हळी करला म्हणा. मग एक पट घोंगडं झाडला. मग दुसऱ्या फेराला बघवा म्हणाला म्हणा. आणि त्याच गावात पाऊस पडायला तर जुनी घरं पडायजोगं पाऊस पडला म्हणा. त्याच गावात हां बर ಮಳೆ ಕರೆದಂದ್ರೆ ಇದೆ ನಮ್ಮ पाऊस बोलवून घेऊन जुनी जुनी घरं पडायजोगं पाऊस पडायला लागला म्हणा. ते मामाने घोंगडं फिरवलं काय हा घोंगडे फिरवून अगोदर हळी मारलं. हा मग घोंगडं फिरवलं. हा हा मग वर खाल बघायला लागलं. बघितल्यानंतर ते संपूर्ण सगळं पाऊस लागायला लागला म्हणा. जुनी घरं पडायला लागली म्हणजे एवढा. मामा गावकऱ्यांचा मामांच्यावर राग किती होता. मामांना गावकरी सोडत नव्हते हे कराय काय विचार ಅಂದ್ರೆ ಇವರೇನಂತಾರ ರೀ ದೇವ್ರ ಮೇಲೆ ಎಷ್ಟು ಸಿಟ್ಟಿತ್ತು ಮಳೆ ಬೀಳಿಸುವ ಬಿಡುದಿಲ್ಲ ಅಂತ ಹೇಳಿ ಕಟ್ಟಿ ಹಾಕವ್ರಿದ್ದಾರೆ. ಹೌದು ಸತ್ಯ ಐತೆ ಇಲ್ದ ಸತ್ಯ ಐತ್ರಿ ಅದು ಹೇಳ್ರಲ್ಲ ಅಂತ ಅವ್ರು ಹೇಳಿರಂತ ದನ್ಯಾರ. ಮತ್ತೆ ಇಲ್ಲಿ ಮಳೆ ಅದು ಆಗಲಿಲ್ಲ ಅಂತ ನಾವು ಕಟ್ಟಿ ಹಾಕವ್ರು ಅದೀವಿ. ಮಳೆ ಆಗೋ ಮಟ್ಟ ನಿಮ್ನೇನು ಬಿಡಂಗಿಲ್ಲ. ಮಳೆ ಆದ್ರೆ ನಿಮ್ಮ ಚಲೋ ಉಳಿತಿ. ಮಳೆ ಆಗಲಿಲ್ಲ ಅಂತ ಮತ್ತೆ ಅವ್ರು ದನ್ಯಾರ ಮತ್ತೆ ದೊಡ್ಡ ಮಂದಿ ಅವ್ರಾಗ ಕೇಳ್ತಾರ ಕಟ್ಟಿ ಹಾಕಿ. धन्यवाद ಅಂದ್ರೆ ದೊಡ್ಡ ಮನೆ म्हणजे काय म्हणजे मोठी लोक हा मोठी लोक त्यांनी कसं सोडतील गाववालेच कसं सोडतील आणि त्यांनी सांगितलेलंच ऐकायला पाहिजे. काय काय सांगितलं तुमच्या गावाला पाऊस पडल्याशिवाय तुम्हाला सोडणार नाही नाहीतर बांधून घालणार असं मामाना म्हणाले सगळं. हा असं म्हणतात. सत्य आहेत रे सर. ಸತ್ಯ ಐತ್ರಿ ಅದು ಹಾ ಸತ್ಯ ಐತ್ರಿ. ಏನ ಸುಳ್ಳು ಏನಿಲ್ಲ. ಸಾಕ್ಷಾತ್ ಸುಳ್ಳು ಏನಿಲ್ಲ. ಇದೇ ಸುಳ್ಳಿಲ್ಲ. ಸರ್ ಇಟ್ಟು ಯಾಕೆ ಸಿಟ್ಟು ಬಂದ್ರಿ ಇಲ್ಲಿ ಜನ ಇಟ್ಟು ಯಾಕೆ ಸಿಟ್ಟು ಬಂದ್ರಿ. ಜನ ಇಟ್ಟು ಯಾಕೆ ಸಿಟ್ಟಿಗೆ ಬಂದ್ರಂತ ಕೇಳತ್ತಾರ. ಜನ ಇಟ್ಟು ಯಾಕೆ ಸಿಟ್ಟು ಬಂತಾರೆ. ಮಳಿ ಇಲ್ಲ ಅಂದಿನ ಮತ್ತೆ ದೇವ್ರಿಷ ಎಂಥವ ಸತ್ಪುರುಷರು ಅದಾರನ್ನು ಚೌಕಾಶಿ ಮಾಡಾಕ ಮತ್ತು ಅವ್ರಿಗೆ ಏನೋ ಒಂದು ಮನಸ್ಸಿಗೆ ತಿಳಿದಿರ್ಬೋದು. त्याचा अर्थ तसा नाहीये. आता ज्या वेळेला मामा इथं आले आणि 2-3 वेळा त्यासने परत लावून दिलं त्यावेळेला त्या लोकांना राग आला. आणि पाऊस पाडल्याशिवाय तुम्हीच देव आहे आणि तुमच्याशिवाय पाऊस पडत नाही आणि तुम्ही आम्हाला हुलकावणी दावालायचा. तुम्हीच पाऊस पाडला असा तर तुम्हाला बाहेर सोडणार नाही तर गावातनं बाहेर सोडणार नाही इथंच बांधून घालणार असा शब्द त्यांचा आला. मग हा बोला बोला. मग आता जे आहे का नाही ही सचकथा आहे म्हणून ह्याने सांगायला लागलं. मग ಹೇಳ ಸರ್ ಆದ ಸಾಲ್ ಮಾಮ पाऊस ಬಿತ್ತೆ ಮಳೆ ಬಿಟ್ಟೆ मळी भेटतात. ಆದ ಮುಂದೆ ಸಾಲ್ ಮಾಮ ಇಲ್ಲೇ ಆಲೆ का नाही. ಮುಂದಿನ ವರ್ಷ ಜಾಗ ಅದಾವ ಬಸ್ಸನ್ ಬೈಲಿ ಅದು ಈಗ ಸದ್ದ ಅವ್ರ ಕುರಿ 8 ವರ್ಷ ಮುಂದೆ ಸಾಲ್ ಒಟ್ಟ ಭಾಳ ವರ್ಷ ಬಂದಾನ್ರಿ ಅವ ಆ ಟೈಮ್ದಾಗ. ಆದ ಟೈಮ್ ಮಳೆ ಬಿತ್ತೈತೆ ಆದ ಮುಂದೆ ಸಾಲ ಬರ್ತದೆ ಅನ್ನಲ್ಲ. ಹಾ ಬಂದಾನಲ್ರಿ. ಹಾ ಬಂದಾನ ಮತ್ತೆ 8 ಸಾಲ ಒಂದು ನಮಗ ಅಂದಾಜ್ ಗೊತ್ತಿದ್ ಒಂದ್ 6-7 ವರ್ಷ ಬಂದಾನ ನೋಡ್ರಿ ಅಲ್ಲಿ ही भागದಾಗ किती वर्ष. त्या भागात 6 वर्ष 6 वर्ष आलं. 6 वर्ष इकडे येणं जाणं ठेवला येणं ठेवलं देवाना. बरोबर. 6-7 मग ಇಲ್ಲೇ ಮತ್ತೆ ಏನು ಘಟನಾ ಆಗಿತ್ತು. ಮತ್ತೇನು ಘಟನಾ ಅಂತಂದ್ರ ನಾನು ನಮಗ ಮಾಹಿತಿ ಇದ್ದದ್ರ ಒಂದು ನಿಮಿಷ इथं बस मध्ये आपल्याला आपल्या कुटुंबातील सदस्य भेटतात. आपण त्याची ओळख करू.